ಇನ್ನು ಜಾಮೀನಿನ ಮೇಲೆ ಇದಾಗಲೇ ಹೊರಬಂದಿರುವಂತ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ? ಹೊಸ ವರ್ಷಕ್ಕೆ ದಾಸನಿಗೆ ದೊಡ್ಡ ಕಂಟಕವೇ ಎದುರಾಗ್ತಾ ಇದೆಯಾ? ಮತ್ತೆ ಜೈಲು ಪಾಲಾಗ್ತಾರಾ ನಟ ದರ್ಶನ್? ಹೀಗೊಂದು ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಇದಾಗಲೇ ಜಾಮೀನಿನ ಮೇಲಿದ್ದಾರೆ, ಒಂದ್ ಕಡೆ ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಅವರ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಆದ್ರೆ ಹೊಸ ವರ್ಷಕ್ಕೆ ದಾಸನಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತಾ? ಯಾಕೆಂದ್ರೆ ಈಗಲೇ ಆಗ್ತಾ ಇರುವಂತ ಪ್ರಿಪರೇಷನ್ಗಳನ್ನ ಗಮನಿಸಿದ್ರೆ, ಪೊಲೀಸರ ಕಡೆಯಿಂದ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇವೆಲ್ಲವನ್ನ ಕೂಡ ಗಮನಿಸಿದಾಗ ದರ್ಶನ್ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಸಿದ್ಧತೆಗಳಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾಕಿ ತಯಾರು ಮಾಡಿಕೊಳ್ತಾ ಇದೆ. ಪೊಲೀಸರಿಗೆ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನ ಹಾಕುವುದಕ್ಕೆ ಅನುಮತಿ ಸಿಕ್ಕಿದೆ. ಗೃಹ ಇಲಾಖೆಯಿಂದ ಅನುಮತಿ ನೀಡಿ ಕಡತ ರವಾನೆಯಾಗಿದೆ. ನಾಳೆ ಅಥವಾ ನಾಡಿದ್ದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗುತ್ತೆ. ದರ್ಶನ್ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸಲು ಇದಾಗಲೇ ಸಿದ್ಧತೆಗಳು ನಡೆದು ಹೋಗಿದೆ. ಇನ್ನು ನಟ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡಗೂ ಸಂಕಷ್ಟ ಎದುರಾಗುತ್ತೆ. ಜಾಮೀನು ಪಡೆದಿರುವಂತಹ ಎಲ್ಲಾ ಆರೋಪಿಗಳಿಗೂ ಟ್ರಬಲ್ ಇದ್ದೇ ಇದೆ. ಎಲ್ಲರ ಜಾಮೀನು ರದ್ದತಿಗೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಕಾಕಿ. ಹೈಕೋರ್ಟ್ನಿಂದ 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೋಷ್, ಹಾಗೆ ನಾಗರಾಜ್, ಅನುಕುಮಾರ್, ಜಗದೀಶ್, ಹೀಗೆ 7 ಆರೋಪಿಗಳು ಹೈಕೋರ್ಟ್ನಿಂದ ಅರ್ಹತೆಯ ಆಧಾರದ ಮೇಲೆ ಜಾಮೀನನ್ನ ಪಡೆದಿದ್ರು. ಇದೀಗ ಇವ್ರುಗಳೆಲ್ಲರಿಗೂ ಕೂಡ ಕಂಟಕ ಎದುರಾಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಅರ್ಜಿಯನ್ನ ಕೂಡ ಸಲ್ಲಿಸೋರಿದ್ದಾರೆ.